ಪೊಲೀಸರು ಅವೆಲ್ಲವೂ ಕೂಡ ಪ್ರತ್ಯೇಕ ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿ ಜಿಲ್ಲಾಸ್ಪತ್ರೆಗೆ ಅಸ್ಥಿಪಂಜರ ರವಾನೆ. ಅಸ್ಥಿಪಂಜರಗಳ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ಆಮೇಲೆ ಅದೇನು ವಿಷಪ್ರಾಶನವೋ ಅಥವಾ ಕೊಲೆನೋ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಹಿಂಗಾಯ್ತೋ. ಆದರೆ ನೋಡಿ, ಯಾರೋ ಒಂದು ಮನೆಯಲ್ಲಿ ಒಂದು ಮೃತದೇಹ ಸಿಕ್ತಂತೆ, ಅಸ್ಥಿಪಂಜರ ಸಿಕ್ತಂತೆ, ದಟ್ ಈಸ್ ಕಾಮನ್. ಮುಂಬೈನ ಅನೇಕ ಫ್ಲ್ಯಾಟ್ಗಳಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಭಾಳ ಖ್ಯಾತ ಅಭಿನೇತ್ರಿ ಆಗಿದ್ದಂಥ ಪರ್ವೀನ್ ಬಾಬಿ ಹೆಣವಾಗಿ 3 ದಿವಸ ಕಳೆದ ನಂತರ ಹೆಣವಾಗಿ ಸಿಗ್ತಾರೆ. ಆದರೆ ಅದು ಅಪಾರ್ಟ್ಮೆಂಟು, ಒಂದು ರೀತಿಯಲ್ಲಿ ಕೊಳೆತ ರೀತಿಯಲ್ಲಿ ಇರುತ್ತೆ ಶವ, ಅದು ಬೇರೆ. ಇದು 3 ವರ್ಷ ಆಯಿತು. ಅಸ್ಥಿಪಂಜರ, ಆಮೇಲೆ ಇಡೀ ಫ್ಯಾಮಿಲಿ PWD ಇಲಾಖೆಯಲ್ಲಿ ಡಬಲ್ ಆಗಿ ಕೆಲಸ ಮಾಡಿದ್ರು ಇವರು. ತುಮಕೂರಲ್ಲಿ 2 ವರ್ಷ 2 ತಿಂಗಳೇನೋ ಇದ್ದರು. ನೋಡಿ, ಆ ಮನೆ ಎಲ್ಲರಿಗೀಗ ಆಶ್ಚರ್ಯ. ಒಂದು ರೀತಿಯಲ್ಲಿ ವಾಸನೆ ಕೂಡ ಇದೆ. ಕೆಲವರು ಯಾರೋ ಬಂದಂಗಿದೆ, ಅದು ಕುಟುಂಬಸ್ಥರೋ ಅಕ್ಕಪಕ್ಕದವರ ಗೊತ್ತಿಲ್ಲ. ಅಳ್ತಾ ಇದ್ದಾರೆ ಅಂತಂದರೆ ಏನೋ ಕುಟುಂಬಸ್ಥರೇ ಇರಬೇಕು. ನಮ್ಮ ರಿಪೋರ್ಟ್ರು ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡಿದರೆ ಒಳ್ಳೆಯದು. ಸರ್, ಒಂದು ನಿಮಿಷ. ನಾನು ಜಯಪ್ರಕಾಶ್ ಶೆಟ್ಟಿ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾತಾಡ್ಸಿ. ಅಮ್ಮ, ಏನಂದರೆ ಈಗ ಈಗ ಜಗನ್ನಾಥ್ ರೆಡ್ಡಿ ಅವ್ರು ಏನಾಗಬೇಕು? ನಮಗೆ ಮಾವ ಆಗ್ಬೇಕು. ನನ್ನ ತಂಗಿ ಹಾಕಿ ನಾನು ನಮ್ಮ ಮಾವ ಆಗ್ಬೇಕು. ಯಾವಾಗ ಸಿಕ್ಕಿದ್ರ? ನಾನು ಇವಾಗ 8 ವರ್ಷದ ಮುಂಚೆ ಬರ್ತಿದ್ದೆ. ಅವನು ಜೈಲಿಗೆ ಹೋಗಿದ್ದು ಸಣ್ಣವನು. ಮನೆಗೆ ಒಬ್ಬಳ ಆಳ್ತಿದ್ರು. ಬರ್ತಿದ್ದೆ, ಬಂದು ಬೆಳಿಗ್ಗೆ ಹೋಗ್ತಿದ್ದೆ, ಸಾಯಂಕಾಲ ಬರ್ತಿದ್ದೆ. ತಿರ್ಗಾ ಫೋನ್ ಮಾಡಿದ್ರು ಫೋನ್ ರಿಸ್ಗೆತ್ತಿರಲಿಲ್ಲ. ಎಲ್ಲ ಇದ್ದಾರೆ ಅಂತ ನಾವು ಸುಮ್ಮನೆ ಇರ್ತಿದ್ವಿ. ಆಗ ಬ್ಯಾಂಕ್ನವರು ಬಂದಿದ್ರು ಕಾರ್ ಹಾಕ್ಕೊಂಡು, ಒಡವೆ ಇಕ್ಕಿದ್ದಾರೆ ನೀವು ಅಂತ. ನಮಗೆ ಗೊತ್ತಿಲ್ಲ, ಎಷ್ಟು ಫೋನ್ ಮಾಡಿದ್ರು ಫೋನ್ ಎತ್ತಿರಲಿಲ್ಲ. ಸಾಲ ಏನಾದರೂ ಆ ಥರ ಏನಾದರೂ? ಇಲ್ಲ, ಸಾಲ ಏನೋ ಗೊತ್ತಿಲ್ಲ ಸರ್. ಅಲ್ಲಿ ಹೊಲ ಕೊಟ್ಟಿದ್ದಾನೆ ಸಿದ್ದನಹಳ್ಳಿಗೆ, ಅದು ಏನನ್ನೋದು ನಮಗೆ ಹೊಲ ಐತೆ. ಅಂದರೆ ಈ ಥರ ಅಂದರೆ ಯಾರಾದರೂ ಸಂಪರ್ಕ ಬಿಟ್ಟು ಎಷ್ಟು ವರ್ಷಗಳಾದರೂ? ಅವರು 4 ಅದೇ ರೀತಿ ಇನ್ನೊಬ್ರು ಇದ್ದಾರೆ. ಅಮ್ಮ, ಈಗ ಹೇಳಿ, ಜಗನ್ನಾಥ್ ರೆಡ್ಡಿ ಮತ್ತು ಫ್ಯಾಮಿಲಿ ಯಾವ ಥರ ಇದ್ರು? ನಿಮ್ಮ ಸಂಪರ್ಕದಲ್ಲಿ ಯಾವಾಗ ಸಿಕ್ಕಿದ್ರು? ಇಲ್ಲಿ ಒಂದು 5 ವರ್ಷದ ಮೇಲೆ ಆಯಿತು ನಾವು ನೋಡ್ದೆ ಅವ್ರಿಗೆ. ಸಂಪರ್ಕ ಮಾಡೋಕ್ಕೆ ಇಲ್ಲ, ಅಂದರೆ ಮಾಡೋಕ್ಕೆ ಅವರು ಎಲ್ಲೂ ಬರಲಿಲ್ಲ, ಹೊರಗಡೆ ಬರ್ತಿರ್ಲಿಲ್ಲ. ಅವರು ಎಲ್ಲೋ ಇದ್ದಾರೆ, ಎಲ್ಲೋ ಅವರು ಆರೋಗ್ಯ ಸರಿ ಇರಲಿಲ್ಲ, ಆಶ್ರಮದಲ್ಲಿ ಎಲ್ಲೋ ಇದ್ದಾರೆ ಅಂತ ಅಂದ್ಕೊಂಡಿದ್ರು. ಅವರು ಯಾರ ಜವಾಬ್ದಾರಿಗೂ ಬರ್ತಿರ್ಲಿಲ್ಲ. ಅಕ್ಕ ತಂಗಿಯರು ಅವರು 5 ಜನ ಹೆಣ್ಮಕ್ಳು. ನಮ್ಮ ಅಪ್ಪಗೊಬ್ಬರೇ, ನಮ್ಮಮ್ಮ ನನ್ನ ದೊಡ್ಡ ಹೆಂಡ್ತಿ ಮಗಳು. ಚಿಕ್ಕದಪ್ಪಗೆ ನನ್ನ ಕೊಟ್ಟರು. ಆಕೆನ ನಮ್ಮ ದೊಡ್ಡಪ್ಪನ ಒಂದು ಮಗ ಕೊಟ್ಟಿದ್ರು. ಚೆನ್ನಾಗಿದ್ವಿ, ಮಾತಾಡ್ತಿದ್ಲು, ಫೋನ್ ಮಾಡ್ತಿದ್ಲು. ಏನಾನ ಕಷ್ಟ ಬಂದರೆ ಅಕ್ಕ ಬಂದೋಗಕ್ಕ ಅಂತಿದ್ಲು. ರಾತ್ರಿಗೆ ಬರ್ತಿದ್ದೆ, ಸಾಯಂಕಾಲ 6 ಗಂಟೆಗೆ ಹೋಗ್ತಿದ್ದೆ. ಆ ಹುಡುಗಿಗೆ ಅಷ್ಟು ಬೋನ್ ಕಾಯಿಲೆ ಇತ್ತು, ಅವಳು ಎದ್ದಾಳ್ತಿರ್ಲಿಲ್ಲ. ಅವಳು ಅಳ್ತಿದ್ಲು, ದೊಡ್ಡಮ್ಮ ನನಗೆ ಎಂಥ ಕಾಯಿಲೆ ಬಂದೈತೆ ದೊಡ್ಡಮ್ಮ ಅಂತಾನು. ನಾನು ಹಿಂಗಾಗ್ತದೆ ನಂಗೆ ಗೊತ್ತಿಲ್ಲ ಅವಾಗ. ಏನಂದರೆ ಮನೆಯಲ್ಲೂ ಕೂಡ ಯಾರು ಕೂಡ 4 ಜನ ಮಕ್ಕಳಿಗೆ ಮದುವೆ ಆಗಿರಲಿಲ್ಲ ಅನ್ನೋ ಒಂದು ಮಾಹಿತಿ. ಅವರು ನಾವು ಹೇಳಿದ್ರೆ ಅವರು ಅಯ್ಯಮ್ಮ ಒಪ್ಪಲಿಲ್ಲ. ನನ್ನ ತಂಗಿ ನಮ್ಮ ಮಾವಂದಂತ ಆಕೆ ಮದುವೆನೇ ಬೇಡ ಅಂತ ಮಾಡಿಸ್ಲಿಲ್ಲ ಹುಡುಗರನ್ನ. ಆಕೆ ಹೇಳ್ದಂಗೆ ಕೇಳಿಬಿಟ್ರು. ಅಂದರೆ ನರೇಂದ್ರ, ಕೃಷ್ಣಾರೆಡ್ಡಿ ಇವರೆಲ್ಲ ನಿಮ್ಮನ್ನು ಮಾತಾಡಿಸ್ತಿದ್ರಮ್ಮ? ಹ್ಞೂ, ಮಾತಾಡಿಸ್ತಿದ್ರು. ಅವರು ಕೂಡ ಸಂಪರ್ಕಕ್ಕೆ ಬಂದು ಹೇಳಿದ್ವಿ. ಬಾಬು ನಮ್ಮ ಮನೆಗೆ ಇದ್ದ ಸಿದ್ದನಹಳ್ಳಿಗೆ ಒಂದು 3 ವರ್ಷ ಹೊಲ ಮಾಡಿಸ್ಕೊಂಡು ನಾವು ಏನಾನ ಮಾಡಿ ಮದುವೆ ಮಾಡೋಣ ಅಂತ ನಿದ್ವಿ. ನಮ್ಮ ಅಣ್ಣನ ಮಗಳಿದ್ದು BA ಓದಿದ್ಲು. ಅವನು ಅಮ್ಮ ಬೇಡ ಅಂತಾಳೆ, ದೊಡ್ಡಮ್ಮ ಬೇಡ, ನಮ್ಮಮ್ಮ ಮದುವೆ ಆದರೆ ನಾನು ಇರೋದಿಲ್ಲ ಅಂತಾಳೆ, ಬಿಡು ದೊಡ್ಡಮ್ಮ ಬೇಡ ಅಂದು. ಅಂದರೆ ಕೃಷ್ಣಾರೆಡ್ಡಿ ಅವ್ರಿಗೆ ಏನಾಗಬೇಕು? ದೊಡ್ಡಮ್ಮ ಆಗಬೇಕು. ಮೊದಲಿದ್ದಾನು ಕೃಷ್ಣ ತ್ರಿವೇಣಿ ಅವರೆಲ್ಲರೂ ಸಂಪರ್ಕದಲ್ಲಿ ಇದ್ರು. ಮತ್ತೆ ನಿಮ್ಗೆ ಯಾವ ವಿಷಯ ಗೊತ್ತಾಯ್ತು? ಇದು ರಾತ್ರಿನೇ ಗೊತ್ತಾಗಿದ್ದು. ಅವತ್ತೊಂದು ದಿವಸ ಎಲ್ಲೋ ನಾಯಿ ಸತ್ತೈತೆ, ವಾಸನೆ ಬರ್ತೈತೆ ಅಂದರು. ನಾವಿನ್ನು ಎಲ್ಲೋ 5 ಬಿಡು ಅನಾಥಾಶ್ರಮ ಸೇರಿದ್ದಾರೆ ಅಂತ ನಾವು ಹಿಂಗೆ ಅಂದ್ಕೊಂಡು